ನಮಸ್ತೆ, ಸರೋಜಾ, ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಬಿನ್ನಿ ಲೇಔಟ್, ಅತ್ತಿಗುಪ್ಪೆ, ಬೆಂಗಳೂರು. ಸೂರ್ಯ ನಮಸ್ಕಾರ ಮಾಡೋದು ಈಸಿ ಮೆಥಡಲ್ಲಿ ತೋರಿಸ್ತೀನಿ. ತಪ್ಪು ಮಾಡಿಬಿಟ್ಟು ತುಂಬ ಸಮಸ್ಯೆಗಳು ಮಾಡ್ಕೊಳ್ತಾ ಇದ್ದೀರಾ. ಕೆಲವರು ಫೋನ್ ಮಾಡು ಸಹ ಹೇಳ್ತಾರೆ, ಇದು ಮಾಡೋದ್ರಿಂದ ಬೆನ್ನು ಬಂತು, ಮಂಡಿ ನೋವು ಬಂತು ಅಂತ. ಈಸಿ ಮೆಥಡ್ ತೋರಿಸ್ತೀನಿ ನೋಡಿ. ಕಾಲಿಂಗ್ ಸೇರಿಸಿ ನಿಂತಿರಬೇಕು, ಕೈಗಳು ಈ ಥರ ಜೋಡಿಸಿರಬೇಕು. ನೀವು ಮಿಸ್ಟೇಕ್ ಮಾಡೋದು ಏನು ಮಾಡ್ತೀರಾ ಅಂದರೆ, ಕೈ ಹಿಂಗೆ ತೊಗೊಂಬಿಟ್ಟು ಇದನ್ನು ಒಳಗೆ ತಳ್ತೀರ. ಆ ಥರ ತಳ್ಳಬಾರ್ದು, ಇದನ್ನು ತಳ್ಳಬೇಕು ಒಳಗಡೆ. ನನಗೆ ಮಾಡಿ ತೋರಿಸ್ತೀನಿ ನೋಡಿ. ಕೈ ಹಿಂಗೆ ಇಟ್ಕೊಂಡು ಊರ್ಧ್ವಾಸನ, ಹೀಗೆ ಕೈ ನೇರ, ಬಟಕ್ಸ್ ತಳ್ಳಬೇಕು ಮುಂದಕ್ಕೆ, ಕೈ ಚಾಚ್ತಾ ಉತ್ಥಾನಾಸನ, ಹೀಗೆ ಏಕಪಾದ ಪ್ರಸರಣಾಸನ ನೋಡಿ. ಹಸ್ತಪಾದ ಒಂದೇ ಲೈನಲ್ಲಿ ಇರಬೇಕು. ಮತ್ತು ಇದು ಮಂಡಿ, ಇದು ಆ್ಯಂಕಲ್ ನೀವು ಒಂದು ಲೈನಲ್ಲಿ ಇರಬೇಕು. ಆವಾಗ ಮಂಡಿ ಮೇಲೆ ಪ್ರೆಷರ್ ಬರೋಲ್ಲ, ಮಂಡಿ ನೋವು ಬರೋಲ್ಲ. ಹಿಂದಿನ ಕಾಲು ಎಷ್ಟು ಬೇಕಾದ್ರೂ ನೀವು ಸ್ಟ್ರೆಚ್ ಮಾಡ್ಕೊಳ್ಳಿ, ಬಟಕ್ಸ್ ಡ್ರಾಪ್ ಮಾಡ್ತಾ. ದ್ವಿಪಾದ, ಹೀಲ್ಸ್ ಜಾಯಿನ್ ಮಾಡಿ ನೋಡಿ. ಕೈಗಳು ಕಾಲುಗಳೆಲ್ಲ ನೇರ ಇರಬೇಕು, ಹೀಗೆ ಬಟಕ್ಸ್ ಸ್ಟ್ರೈಟ್ ಮಾಡಿರ್ಬೇಕು. ಈ ಥರ ಡ್ರಾಪ್ ಮಾಡಬಾರ್ದು, ಹೀಗೆ ಸ್ಟ್ರೈಟ್ ಇಟ್ಕೊಂಡಿರ್ಬೇಕು. ಅಷ್ಟಾಂಗ ನಮಸ್ಕಾರ, ಹೀಗೆ ಹಣೆ, ಎದೆ, ಮಂಡಿ, ಹೊಟ್ಟೆ ತಾಕಬಾರ್ದು. ಊರ್ಧ್ವಮುಖ ಶ್ವಾನಾಸನ, ಇಲ್ಲೂ ಅಷ್ಟೇ ಭುಜ ಇಳಿಸಿ ತಲೆ ಹಿಂದಕ್ಕೆ, ಕುತ್ತಿಗೆ ಚೆನ್ನಾಗಿ ಸ್ಟ್ರೆಚ್ ಮಾಡಬೇಕು. ಈ ಥರ ಆಗಬಾರ್ದು. ಇಲ್ಲಿ ಹಿಂಗೆ ಮಾಡಿದಾಗ್ಲೂ ಕುತ್ತಿಗೆ ಟೈಟ್ ಆಗುತ್ತೆ. ಹೀಗೆ ಅಧೋಮುಖ ಶ್ವಾನಾಸನ, ಹೀಗೆ ಲಂಬ ಚೆನ್ನಾಗಿ ಹಿಂದಕ್ಕೆ ಸ್ಟ್ರೆಚ್ ಮಾಡಿ ಹಿಮ್ಮಡಿ ಇಳಿಸಿ. ಅವಾಗ ಇಡೀ ಶರೀರದಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಕರಗುತ್ತೆ, ಬೆನ್ನು ಕೈ ನೋವು ಎಲ್ಲ ಕಡಿಮೆ ಆಗುತ್ತೆ. ಮತ್ತು ಏಕಪಾದ ಪ್ರಸರಣಾಸನ, ಕೈಯಲ್ಲಿದೆ ಅಲ್ಲಿಗೆ ಪಾದ ತೊಗೊಂಬರ್ಬೇಕು. ಇಲ್ಲಷ್ಟು ಆ್ಯಂಕಲ್ ನೀವು ಒಂದೇ ಲೈನಲ್ಲಿ ಇರಬೇಕು. ಇದನ್ನು ನೀವು ಎಷ್ಟಾದರೂ ಡ್ರಾಪ್ ಮಾಡಿ, ಇದನ್ನು ಸ್ಟ್ರೆಚ್ ಮಾಡಿ ಹಿಂದಿನ ಕಾಲು. ಅವಾಗ ಎಕ್ಸ್ಟ್ರಾ ಫ್ಯಾಟ್ ತೊಡೆಯಲ್ಲಿರೋದು ಕರಗುತ್ತೆ. ಉತ್ಥಾನಾಸನ, ನಮಸ್ಕಾರ ಸ್ಥಿತಿ. ಇದು ನೋಡಿ, ಈಸಿ ಮೆಥಡ್ ತೋರಿಸಿದ್ದೀನಿ. ಈ ಥರ ಫಾಲೋ ಮಾಡಿ, ಅವಾಗ ನಿಮ್ಗೆ ಸೊಂಟ ನೋವು ಬರೋಲ್ಲ, ಕುತ್ತಿಗೆ ನೋವು ಬರೋಲ್ಲ, ಈಸಿಯಾಗಿ ಮಾಡ್ಬೋದು. ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ. ನಿಮಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಹಾಕಿ. ನಮಸ್ತೆ.